ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಶ್ರೀರಾಮೋತ್ಸವ ಬೈಕ್ ಯಾತ್ರೆ. ಬೈಕ್ ಯಾತ್ರೆಯಲ್ಲಿ ಎಲ್ಲೆಲ್ಲೂ ರಾರಾಜಿಸಿದ ಕೇಸರಿ ಧ್ವಜಗಳು. ಚಿಕ್ಕಬಳ್ಳಾಪುರ ನಗರಾದ್ಯಂತ 2ನೇ ವರ್ಷದ ಶ್ರೀರಾಮೋತ್ಸವದ ಅಂಗವಾಗಿ ಬೈಕ್ ಯಾತ್ರೆ ಅದ್ದೂರಿಯಾಗಿ ನಡೆದಿದ್ದು, ಇಡೀ ನಗರ ಸಂಪೂರ್ಣ ಕೇಸರಿಮಯವಾಗಿ ಕಂಗೊಳಿಸ್ತಾ ಇತ್ತು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀರಾಮ ಸೇವಾ ಸಮಿತಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಈ ಬೈಕ್ ಯಾತ್ರೆಯಲ್ಲಿ ಸುಡುವ ಬಿಸಿಲನ್ನ ಲೆಕ್ಕಿಸದೆ ನೂರಾರು ಹಿಂದೂ ಬಾಂಧವರು ಭಾಗಿಯಾಗಿದ್ರು. ಇನ್ನು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೈಕ್ ಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಬೈಕ್ ಯಾತ್ರೆ ಪ್ರಯುಕ್ತ ಇಡೀ ನಗರ ಸಂಪೂರ್ಣ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದ್ದು, ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾದ ಬೈಕ್ ಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ದು, ಮೆರವಣಿಗೆಯುದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆಗಳು ಮುಳುಗಿದ್ವು. ನಾನೇನು ವಿಶೇಷವಾಗಿ ಮಾಡ್ತಿಲ್ಲ, ಇಡೀ ಚಿಕ್ಕಬಳ್ಳಾಪುರದ ಯುವಕರು, ಚಿಕ್ಕಬಳ್ಳಾಪುರದ ರಾಮನ ಭಕ್ತರು ಎಲ್ಲರೂ ಸೇರಿ ಮಾಡ್ತಿರುವಂತಹ ಕೆಲಸ. ಇದಕ್ಕೂ ಸಂತೋಷ ಆಗ್ತಿದೆ. ಯಾವುದೇ ಒಂದು ಆಸೆ ಆಮಿಷಗಳಿಲ್ದಿರ, ಯಾವುದೇ ಲಾಭಗಳನ್ನ ನೋಡ್ದಿರ ಇವತ್ತು ಸ್ವಯಂ ಪ್ರೇರಿತವಾಗಿ ಇಷ್ಟೊಂದು ಜನ ಬಂದು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡು ರಾಮನ ಹೆಸರನ್ನ ಕೂಡಿ ಹೇಳ್ತಾ ಇರೋದು ನಿಜಕ್ಕೂ ಸಂತಸ ತಂದಿದೆ. ಇಡೀ ಚಿಕ್ಕಬಳ್ಳಾಪುರಕ್ಕೆ ಈ ಒಂದು ವೈಬ್ಸ್ ಏನಿದೆ ಎಲ್ಲರಿಗೂ ಸೇರ್ಲಿ, ಈ ಒಂದು ವೈಬ್ರೇಷನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಅನ್ಕೊಂತೀನಿ. ಸರ್, ಇವತ್ತು ರ್ಯಾಲಿ 2ನೇ ವರ್ಷದಾಗಿದೆ, ಅತಿ ಹೆಚ್ಚು ಜನಸಂಖ್ಯೆ ಸೇರಿದ್ದಾರೆ. ಬಿಸಿಲು ಅನ್ನೋದನ್ನು ಕೂಡ ಲೆಕ್ಕಿಸದೆ ಬಂದಿದ್ದಾರೆ ಸರ್. ನಿಜಕ್ಕೂ ಅದೊಂದು ನಂಗೆ ನೋವಿದೆ. ಏನಂತಂದ್ರೆ ಈಗಲೂ ನಿಮ್ ಪ್ರೆಸ್ ಮೀಟ್ ಅಲ್ಲಿ ನಾನು ಅದನ್ನೇ ಕೇಳ್ಕೊಂತಾರೆ, ಬೇಗ ಮುಗಿಸ್ಬಿಡಿ ಅಂತ. ಬಿಸಿಲಿದೆ ಸಿಕ್ಕಾಪತ್ತೆ, ಅಷ್ಟೊಂದು ಜನ ಪಾಪ ಬಂದಿದ್ದಾರೆ, ವಯಸ್ಸಾಗಿರೋರು ಕೂಡ ಇದಾರೆ, ಹೆಣ್ಮಕ್ಳು ಇದಾರೆ. ಅದಕ್ಕೋಸ್ಕರ ಬಿಸಿಲು ಜಾಸ್ತಿ ಇದ್ರು ಸಹ ರಾಮನ ಭಕ್ತಿ ಏನಿದೆ, ರಾಮನ ಹೆಸರು ಏನಿದೆ, ಅದು ತಂಪನ್ನ ಕೊಡುವಂತಹ ಶಕ್ತಿ ಇರೋದ್ರಿಂದ ಇವತ್ತೆಲ್ಲರೂ ಬಂದಿದ್ದಾರೆ. ರಾಮನ ಬಗ್ಗೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ, ಭಕ್ತಿ ಇದೆ. ರಾಮನ ಮಕ್ಕಳು ಅಂತ ನಾವು ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಇದೆ. ಶ್ರೀರಾಮನವಮಿ ಆದ ನಂತರ ಮಾಡ್ಬೇಕು ಅನ್ನೋದು. ಇನ್ನು ಬೈಕ್ ಯಾತ್ರೆಯಲ್ಲಿ ಯುವಕರು ಕೇಸರಿ ಧ್ವಜಗಳನ್ನು ಹಾರಿಸಿ ಶಿಸ್ತಿನೊಂದಿಗೆ ನಗರದಲ್ಲಿ ಸಂಚರಿಸಿದ್ದು ವಿಶೇಷವಾಗಿತ್ತು. ಈ ಮೂಲಕ ಶ್ರೀರಾಮೋತ್ಸವಕ್ಕೆ ಭರ್ಜರಿ ಸ್ವಾಗತ ದೊರೆತಿದ್ದು, ಸಂದೀಪ್ ಬಿ ರೆಡ್ಡಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.